ಹಾಯ್ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಮನೆ ಹೇಗಿದೆ ಈ ದಿನದ ಬ್ಲಾಗ್ ನೋಡ್ಕೊಂಡು ಬರೋಣ. ಬೆಳಗ್ಗೆನೇ ನಾನು ಸ್ವಲ್ಪ ಗಂಜಿ ಮಾಡ್ಕೊಂಡಿದ್ದೆ ಕುಡಿಯೋಕ್ಕೆ ಅಂತ, ಹಂಗಾಗಿ ಎಲ್ಲ ಮಿಕ್ಸಡ್ ಕಾಳುಗಳು ಹಾಕಿ ಮಾಡಿಸಿಟ್ಕೊಂಡಿದ್ದೆ. ಪೌಡರ್ನ ಅದರಲ್ಲಿ ಮಾಡಿಕೊಂಡೆ. ಮತ್ತು ತಿಂಡಿಗೆ ರೆಡಿ ಮಾಡಿಕೊಂಡೆ. ದೋಸೆ ಮಾಡಿದ್ದೆ, ಹೆಸರಟ್ಟು ದೋಸೆ, ಅದು ಮಾಮೂಲಿ ದೋಸೆ ಅಲ್ಲ. ಮತ್ತು ಅಲ್ಲಿಂದ ಸೀದಾ ತಿಂಡಿ ತಿಂದ್ಕೊಂಡು ಅಮ್ಮಂಗೆ ನಮಸ್ಕಾರ ಮಾಡಿ ಡ್ಯೂಟಿಗೆ ಹೊರಟೆ. ಡ್ಯೂಟಿಗೆ ಹೊರಟಾಗ ಕೆಳಗಡೆ ಬರ್ತಾಯಿದ್ದೆ, ಅಷ್ಟರಲ್ಲಿ ಅಮ್ಮ ಸಿಕ್ಕಿದ್ರು. ಅಮ್ಮ ಆಯಿತು ನಿಮ್ಮದು? ಹಾಂ, ಹೌದಾ? ಅಮ್ಮನ ಮಾತಾಡ್ಸ್ಕೊಂಡು ರೆಡಿಯಾಗಿ ಹೆಲ್ಮೆಟೆಲ್ಲ ಹಾಕ್ಕೊಂಡು ಸೀದಾ ಡ್ಯೂಟಿಗೆ ಹೊರಟೆ. ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೋಡ್ ಸೈಡ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ಸಂಜೆ ಸ್ವಲ್ಪ ಬೇಗನೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೂಟ್ ಸೈಡ್ ಕಡೆಗೆ ಹೊರಟೆ. ಫ್ರೆಂಡ್ ಬಂದಿದ್ಲು, ಅವಳನ್ನ ಪಿಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ಕಲ್ಗೆ ಹೋಗಿ ಅವಳನ್ನ ಪಿಕ್ ಮಾಡ್ಕೊಳ. ಸ್ವಲ್ಪ ಸಣ್ಣ ಆಗಿದ್ದೀನಿ ಅನ್ನಿಸ್ತು, ಹಂಗಾಗಿ ಸ್ವಲ್ಪ ಖುಷಿ ಆಯಿತು. ಮತ್ತು ರೂಟ್ ಸೈಡ್ ಸಂಸ್ಥೆಗೆ ಹೋದ್ವಿ ಇಬ್ಬರೂ. ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕೋದಿತ್ತು, ಹಾಗಾಗಿ ರೂಟ್ ಸೈಡ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಹೊರಟು ಅವಳನ್ನು ತೊಗೊಂಡೋಗಿ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ನಾನು ಸೀದಾ ನಮ್ಮ ಪೂ ಮನೆ ಕಡೆಗೆ ಹೊರಟೆ. ಯಾಕಪ್ಪ ಅಂದರೆ ಪಪ್ಪಿಯಲ್ಲಿದ್ದ, ಅವನನ್ನು ಪಿಕ್ ಮಾಡೋಕ್ಕೆ ಅಂತ ಹೊರಟೆ. ನೋಡಿ, ಖಾಲಿ ರೋಡ್ ಇತ್ತು, ಹಾಗಾಗಿ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ. ಅಷ್ಟೇ ಸ್ಟಾಪ್ ಮಾಡ್ತೀನಿ. ಪೂ ಮನೆ ಹತ್ರ ಬಂದೆ, ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಹಾಗೆ ಒಳಗಡೆ ಬಂದರೆ ನಮ್ಮ ಹುಡುಗಿ ಹಾಯ್ ಮಾಡ್ತಾವಳು ನೋಡಿ. ಹಾಗೆ ಸುಮ್ಮನೆ ಅವಳನ್ನ ಮಾತಾಡ್ಸ್ಕೊಂಡು ಈ ಕಡೆ ಬಂದೆ. ನಮ್ಮ ಪೂ ಬಂದಳು ಅಷ್ಟಕ್ಕೆ. ಹಿಂಗೆ ಮಾಡ್ತೀಯ ವೀಡಿಯೋನ ಅಂತ ಹೇಳ್ತಾ ಇದ್ಲು. ಡ್ಯಾನ್ಸ್ ಮಾಡ್ತಾವಳು ನೋಡಿ. ಅವಳ ಜೊತೆ ಸೇರ್ಕೊಂಡು ನಾವು ಬಿಟ್ಟವ. ನಾನು ಡ್ಯಾನ್ಸ್ ಮಾಡಿದೆ ಅಂತ ಅಂದ್ಕೊಬಿಡಿ, ಡ್ಯಾನ್ಸ್ ಮಾಡಲಿಲ್ಲ. ಅಲ್ಲಿಂದ ಬಂದು ಫ್ರೆಂಡ್ಸ್ ಫೋನ್ ಮಾಡಿದ್ರು, ರೂಮಲ್ಲಿದ್ದೀವಿ ಬನ್ನಿ ಅಂತ. ಅಲ್ಲಿಗೆ ಹಾಲು ತೊಗೊಂಡು ಗೋಬಿ ತೊಗೊಂಡು ಸೀದಾ ರೂಮ್ ಕಡೆಗೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಬ್ರದರು ಆಚೆ ನಿಂತಿದ್ದ ನೋಡಿ, ಏನು ಮಾಡ್ತಾನೆ. ಅವನ ನೋಡ್ಕೊಂಡು ಹಾಗೆ ಮೇಲಕ್ಕತ್ತಿ ಹೋದರೆ ಏನು ಮಾಡ್ತಾ ಇದ್ದಾರಪ್ಪ ಅಂತ ಬುಕ್ಸ್ ಓದ್ತಾ ಇದ್ದಾರೆ. ಯಾವ ಬುಕ್ಸು ನೋಡಿ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹಾಗೆ ಬುಕ್ಸ್ ನೇಮ್ ನೋಡಿಕೊಂಡು ಕಡಲೆಪುರಿ ತಿನ್ಕೊಂಡು ನಮ್ಮ ಬ್ರದರ್ ಟೀ ಮಾಡಿಕೊಟ್ಟಿದ್ದ, ಟೀ ಕುಡ್ಕೊಂಡು ಹಾಗೆ ಎಲ್ಲರೂ ಮಾತಾಡಿಕೊಂಡು ಕಾಲು ಎಳ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಹೊರಟೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಚೆಬ್ಬಿ ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಸಣ್ಣ ಆಗಿದ್ದೀನಿ ಅಂತ ಈ ವಿಡಿಯೋ ಹಾಕಿದ್ದೀನಿ. ಧನ್ಯವಾದಗಳು.